ನಮಸ್ಕಾರ. ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾನು ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆ ಮಾತನಾಡಬೇಕು. ಇದರಲ್ಲಿ ಮುಖ್ಯ ಅಮುಖ್ಯ ಅನ್ನೋದು ಅಲ್ಲ, ಆದರೆ ಇವತ್ತು ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ, ಇದಕ್ಕೆ ಏನು ಕಾಲ ಅನ್ನೇ, ಕಾಲದ ಮಹಿಮೆ ಅನ್ನೇ, ಇದು ಅರ್ಥವಾಗದ ಮಾತು. ಆದರೆ ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಇದನ್ನು ಹೇಳೋದಕ್ಕೆ ಎರಡು ಕಾರಣಗಳಿವೆ. ಅದು ಒಂದು, ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ನಾನು ಮಾತನಾಡಬೇಕು. ನಿನ್ನೆ ಬಂದ ಮಾಹಿತಿಯ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿಯವರ ಗಡಿ ಪಾರಿಗೆ ಎರಡನೇ ಆದೇಶವನ್ನು ಪುತ್ತೂರು AC ಅವರು ಹೊರಡಿಸಿದ್ದಾರೆ. ಅಂದರೆ ಸರ್ಕಾರ ಅಂತಲೇ ಅಂತೀನಿ ನಾನು, ಸರ್ಕಾರ ಹೊರಡಿಸಿದೆ. ಈ ಮೊದಲು ಅವರನ್ನು ಗಡಿಪಾರು ಮಾಡಿ ರಾಯಚೂರಿನ ಮಾನ್ವಿಗೆ ಕಳಿಸ್ಬೇಕು ಅಂತ ಆದೇಶ ಹೊರಡಿಸಲಾಗಿತ್ತು. ಹೈಕೋರ್ಟ್ ಅದನ್ನು ಸ್ಟಕ್ ಮಾಡಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಚಾಟಿ ಏಟು ಕೊಟ್ಟ ಹಾಗೆ, ಇಡೀ ಆದೇಶವೇ ಸರಿ ಇಲ್ಲ ಅನ್ನುವಂಥದ್ದು. ಈಗ ಎರಡನೇ ಆದೇಶವನ್ನು ಹೊರಡಿಸಲಾಗಿದೆ. ಇದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಎತ್ತುವಂತೆ ಮಾಡುತ್ತೆ. ಯಾಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಗಡೀಪಾರು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ? ಅವರು ಶಾಂತಿ ಕದಡುತ್ತಾರೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸ್ತಾರೆ ಅನ್ನುವುದು ಸರ್ಕಾರದ ಸ್ಟ್ಯಾಂಡ್ ಅಥವಾ ನಿಲುಮೆ. ಹಾಗಿದ್ರೆ ಏನು ಶಾಂತಿ ಕದಡುವುದು ಅಂದರೆ ಏನು? ಇಡೀ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವ ಏಕಮೇವ ವ್ಯಕ್ತಿ ಅಂತಂದರೆ ಮಹೇಶ್ ಶೆಟ್ಟಿ ತಿಮರೋಡಿಯವರ, ಬೇರೆಯವರು ಯಾರೂ ಇಲ್ವಾ? ಯೋಚನೆ ಮಾಡಿ. ಅದರ ಜೊತೆಗೆ ಈಗಂತೂ ಹೊಸ ಕಾನೂನೇ ಬಂದಿದೆ, ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಅಡಿಯಲ್ಲಿ ಕಾನೂನು ಬಂದ ಮೇಲೆ ಕ್ರಮ ಕೈಗೊಳ್ಬೋದು. ಆದರೆ ಸರ್ಕಾರ ಯಾಕೆ ತರಾತುರಿಯಿಂದ ಒಂದು ಸಲ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಬೇಕಾದರೆ ಎರಡನೇ ಆದೇಶ ಹೊರಡಿಸಿ ಅಂತ ಹೇಳಿರ್ಬೋದು. ಈ ಎರಡನೇ ಆದೇಶವನ್ನು ಹೊರಡಿಸುವುದಕ್ಕೆ ಯಾಕೆ ಪುತ್ತೂರಿನ ಅವರು ಮುಂದಾಗಿದ್ದಾರೆ? ಸ್ಟೈಲಾ ವರ್ಗೀಸ್ ಏನವ್ರ ಹೆಸರು, ಅವರಿಗೂ ಮತ್ತು ಧರ್ಮಸ್ಥಳಕ್ಕೂ ಇರುವ ಸಂಬಂಧ ಏನು? ಅವರು STM ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ. ಓಕೆ, ಫೈನ್. ಅವರು ಧರ್ಮಸ್ಥಳದ ಭಕ್ತರಂತೆ, ಯಾರ ಭಕ್ತರೋ ಏನೋ ಆಗಲಿ, ಅದಕ್ಕೂ ಇದಿಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನು ಗಡೀಪಾರು ಮಾಡಲೇಬೇಕು, ಏನಾದರೂ ಮಾಡಬೇಕು. ಅವ್ರನ್ನ ಇಂಡಿಯಾ ಬಿಟ್ಟು ಗಡೀಪಾರು ಮಾಡೋಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡ್ತಾ ಇದ್ರೇನು? ಇದರ ಹಿಂದಿರುವ ಶಕ್ತಿಗಳನ್ನು ಆಲೋಚನೆ ಮಾಡಿ. ಈ ಗಡೀಪಾರಿನ ಹಿಂದಿರುವ ಶಕ್ತಿಗಳು ಯಾವುವು? ಆ ಶಕ್ತಿಗೆ ಸರ್ಕಾರ ತಲೆಬಾಗಿದೆ ಅಂತ. ಆ ಶಕ್ತಿಯ ಮುಂದೆ ಸರ್ಕಾರಕ್ಕೆ ಬೆನ್ನೆಲುಬು ಉಳಿದಿಲ್ಲ, ಇನ್ಯಾವುದೂ ಉಳಿದಿಲ್ಲ. ಆ ಶಕ್ತಿ ಅವ್ರನ್ನ, ಆ ಧರ್ಮಸ್ಥಳದ ಆ ಶಕ್ತಿ ಕಾವಂದರೋ ಇನ್ಯಾರೋ ಅವರು ನನ್ನ ವಿರುದ್ಧ ಹೋರಾಟ ಮಾಡ್ತಾರೆ, ಅವ್ರು ಗಡೀಪಾರು ಮಾಡಿ, ಎಸ್ ನಾವು ಅವ್ರಿಗೆ ಗಡೀಪಾರು ಮಾಡ್ತೀವಿ. ಈ ಸ್ಟಾಂಡ್ ತೆಗೆದುಕೊಳ್ತಾ ಇದೆಯಾ? ಇದು ಏನು ತೋರಿಸುತ್ತೆ ಗೊತ್ತಾ? ಒಂದು ರೀತಿಯಲ್ಲಿ ನೀಡಿ ಮನುಷ್ಯನಿಗೆ ಬೇರೆ ಬೇರೆ ರೀತಿಯ ಅಹಂಕಾರ ಇರುತ್ತಂತೆ. ಒಂದು ಯೌವನದ ಅಹಂಕಾರ ಇರುತ್ತೆ, ಫೈನ್, ಯುವಕರಾಗಿದ್ದಾಗ ಅಹಂಕಾರ ಇರುತ್ತೆ. ಅಧಿಕಾರದ ಅಹಂಕಾರ ಇರುತ್ತೆ. ಅಧಿಕಾರ ಬಂದ ಮೇಲೆ ಅದು ಅಹಂಕಾರ ಬರುವಂಥದ್ದು. ಯಾಕಂದರೆ ಅಧಿಕಾರದಲ್ಲಿರುವವರೆಲ್ಲ ಒಂದು ಅಂದ್ಕೊಂಡಿರ್ತಾರೆ, ಅಧಿಕಾರ ಶಾಶ್ವತ ಅಂತ, ಬಿಡೋದಕ್ಕೆ ಸಿದ್ಧ ಇರಲ್ಲ. ಅಂತಹ ಅಧಿಕಾರದ ಅಹಂಕಾರ ಒಂದು ಕಡೆ ಇರುತ್ತೆ. ಹೀಗೆ ಅಹಂಕಾರದಲ್ಲಿ ಈ ಧರ್ಮದ ಅಹಂಕಾರ ಇರುತ್ತೆ. ಅದೇನು ಅಂದರೆ, ದೇವರು ಮತ್ತು ಧರ್ಮ ಏನಿದೆ ಅದು ನನ್ನ ಅಡಿಯಾಳು ಅಂತ. ಧರ್ಮ ನನ್ನ ಅಡಿಯಾಳು. ನಾನು ಯಾಕಂದರೆ ದೇವರ ಏಜೆಂಟ್ ಆಗಿದ್ದೀನಿ. ನಾನು ದೇವರ ಏಜೆಂಟು, ಕಮಿಷನ್ ಏಜೆಂಟು. ಕಮಿಷನ್ ಏಜೆಂಟ್ ಆಗಿ ಆ ಏಜೆಂಟ್ನ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ದೈವಬಲ ಇದೆ. ಇದು ಒಂದು ರೀತಿಯ ಅಹಂಕಾರವೇ. ಯಾವಾಗ ಈ ಧಾರ್ಮಿಕ ಅಹಂಕಾರ ಮತ್ತು ಅಧಿಕಾರದ ಅಹಂಕಾರ ಎರಡು ಜೊತೆಯಾಗ್ತವೋ ಅದು ಅಪಾಯಕರವಾದ ಒಂದು ಸ್ಥಿತಿಯನ್ನು ನಿರ್ಮಿಸುತ್ತೆ. ಇಲ್ಲ ಆಗಿರೋದೇ ಅದೇನೆ. ಒಂದು ಕಡೆ ಅಧಿಕಾರದ ಅಹಂಕಾರ ಇದೆ,
ಇನ್ನೊಂದು ಕಡೆ ಧರ್ಮದ ಅಹಂಕಾರ ಇದೆ. ಇವು ಎರಡರ ಜೊತೆಗೆ ನೀವು ಇವರು ರಿಪ್ರೆಸೆಂಟೇಟಿವ್ಸ್ ಇದ್ದಾರೆ ಇಲ್ಲಿ. ನೀವು ಅಧಿಕಾರದ ಅಹಂಕಾರವನ್ನು ನೀವು ಸರ್ಕಾರದಲ್ಲಿ ನೋಡಬಹುದು. ಎಸ್ಪೆಷಲಿ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಪರ್ಟಿಕ್ಯುಲರ್ ಆಗಿ ಹೇಳದಿದ್ದರೆ ಡಿ ಕೆ ಶಿವಕುಮಾರ್ ಅವರು ಇಡೀ ಪ್ರಕರಣ ಷಡ್ಯಂತರ ಹೇಳುವ ಮೂಲಕ ಅವರು ಅಧಿಕಾರದ ಅಹಂಕಾರವನ್ನು ಪ್ರದರ್ಶಿಸಿದರು. ಇನ್ನು ಧರ್ಮದ ಅಹಂಕಾರ, ಇಡೀ ಒಂದು ಪ್ರದೇಶವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತು ಆ ಧರ್ಮವನ್ನು ಅಥವಾ ಪಕ್ಕದಲ್ಲಿ ದೇವರನ್ನು ಇಟ್ಕೊಂಡು ಮಂಜುನಾಥ ಸ್ವಾಮಿಯನ್ನು ಇಟ್ಕೊಂಡು ಸರ್ಕಾರವನ್ನು, ಅಡ್ಮಿನಿಸ್ಟ್ರೇಷನನ್ನು, ಬ್ಯೂರೋಕ್ರಸಿಯನ್ನು, ಮಾಧ್ಯಮವನ್ನು ಎಲ್ಲವನ್ನು ನಿಯಂತ್ರಿಸಿ ಆದೇಶ ನೀಡುವಂಥದ್ದು ಅದು ನಡೀತಾ ಇದೆ. ಸೊ ಇದು ನ್ಯಾಯಾಲಯದ ಮುಂದೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಏನು ಮತ್ತೆ ಗಡೀಪಾರು ಮಾಡಲಾಗಿದೆ, ಮಾಡುವ ಆದೇಶ ಹೊರಟಿದೆ. ಇದು ನ್ಯಾಯಾಲಯದ ಮುಂದೆ ನಿಲ್ಲುತ್ತೆ ಅಂತ ನನಗನ್ಸಲ್ಲ. ಸೊ ಯಾಕೆಂದರೆ ಯು ವಿಲ್ ಹ್ಯಾವ್ ಟು ಪ್ರೂವ್ ಇಟ್. ನೀವು ಅವರಿಂದ ಹೇಗೆ ಶಾಂತಿ ಭಂಗ ಆಗ್ತಾ ಇದೆ ಆ ಪ್ರದೇಶದಲ್ಲಿ ಅಂತ ಹೇಳ್ಬೇಕಲ್ವಾ. ಸೊ ಕಳೆದ ಕೆಲವು ದಿನದಿಂದಂತೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲೂ ಮಾತು ಕೂಡ ಆಡಿಲ್ಲ ಅವರು. ಹಾಗಂತ ಅವರು ಏನನ್ನು ನಂಬಿದ್ದಾರೆ, ಏನು ಮಾಡ್ತಾರೆ ಅದನ್ನು ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಅವರು ಹಿಂದೂ ಜಾಗರಣನೋ ಅವ್ರದ್ದೇ ಒಂದು ಸಮಿತಿ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅವ್ರಿಗೆ ಬಿಟ್ಟಿದ್ದು. ಸೊ ಅವರು ಹಿಂದೂ ಕಾರ್ಯಕರ್ತರು. ನಾನು ಹಿಂದೂ ಕಾರ್ಯಕರ್ತ ಅಲ್ಲ, ನಾನು ಮಾನವೀಯತೆಯ ಕಾರ್ಯಕರ್ತ. ನಾನು ಮಾನವೀಯತೆಗಾಗಿ ನಾನು ಕೆಲಸ ಮಾಡುವವನು, ಮಾತನಾಡುವವನು. ಅದ್ರ ಜೊತೆ ನಾನೊಬ್ಬ ಪತ್ರಿಕೋದ್ಯಮಿ. ಸೊ ಎಲ್ಲಿ ಅನ್ಯಾಯ ಆಗಿದೆ ಪ್ರಶ್ನಿಸಬೇಕಾದ್ದು ಯಾರದ್ದೇ ಆಗಲಿ, ಅದು ನನ್ನ ಕರ್ತವ್ಯ. ಇಡೀ ಮೇನ್ ಸ್ಟ್ರೀಮ್ ಮೀಡಿಯಾ ಬಾಯಿ ಮುಚ್ಕೊಂಡಿದ್ರು, ನಾನು ಮುಚ್ಕೊಂಡಿರಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾನ ಲಕ್ಷಾಂತರ ಜನ ನೋಡ್ಬೋದು, ಆದರೆ ನಾನು ಮಾತನಾಡೋದನ್ನು ಒಂದು ಕೇಳುವ 100,000 ಜನ ಆದರೂ ಇದ್ದಾರೆ. ಸೊ ಆದ್ದರಿಂದ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಟಾರ್ಗೆಟ್ ಮಾಡೋ ರೀತಿ ಇದೆಯಲ್ಲ, ಇದು ಸರ್ಕಾರಕ್ಕೆ ಶೋಭೆ ತರುವುದಲ್ಲ. ಈ ಸರ್ಕಾರದ ಮಾನ ಮರ್ಯಾದೆ ಇದರಿಂದ ಚರಂಡಿಗೆ ಬೀಳುತ್ತೆ. ಸಿದ್ದರಾಮಯ್ಯ ಶುಡ್ ಥಿಂಕ್ ಇಟ್ ಓವರ್. ಸಿದ್ದರಾಮಯ್ಯ ಮಾತ್ರ ಇದನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ. ನಾನು ಗೃಹ ಸಚಿವರಲ್ಲಿ ನಂಬಿಕೆ ಇಲ್ಲ. ಅವರು ಮಹಾನ್ ಭಕ್ತಾಗ್ರೇಸರು. ಅವರು ದೇವರು ದಿಂಡ್ರು ಹಿಂಗಾದ್ರೆ ಹೋಗಿ ಖಾಲಿ ಬೀಳ್ತಾರೆ. ಅವರು ಬಿದ್ದು ಕಳ್ಳಿ, ನನಗೇನು ಬೇಜಾರಿಲ್ಲ. ಹೋಮ ಹವನ ಮಾಡ್ಕೊಂಡಿರಲಿ. ಅವರು ಯಾರು ಏಜೆಂಟ್ರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಅವ್ರ ವರ್ತನೆ ಇದೆಯಲ್ಲ, ನಾನು ಅದರಿಂದ ಅವ್ರ ಮೇಲೆ ಯಾವುದೇ ನಂಬಿಕೆ ಇಟ್ಟಿಲ್ಲ. ನನಗೆ ನಂಬಿಕೆ ಇರಬಹುದಾದರೆ ಅದು ಮುಖ್ಯಮಂತ್ರಿಗಳ ಮೇಲೆ. ಆದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸುಮ್ಮನಿದ್ದಾರೆ ಅಂತ. ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ತೀರಿ ನೀವು? ನೀವು ಸಂಪೂರ್ಣವಾಗಿ ಶಾಂತಿ ಕದಡುವವರು ಎಲ್ಲರನ್ನೂ ಕರ್ನಾಟಕದಿಂದ ಗಡೀಪಾರು ಮಾಡಿಬಿಟ್ರಪ್ಪ. ಐ ಹ್ಯಾವ್ ನೋ ಇಶ್ಯೂ. BJPಯಲ್ಲಿ 3/4 ಜನ ಅದೇ ಕೆಲಸ ಮಾಡ್ತಾರೆ. ಮಾಧ್ಯಮದಲ್ಲಿ ಕೂಗುಮಾರಿಗಳೆಲ್ಲ ಶಾಂತಿಯನ್ನು ಕದಡುವವರೇ. ಮಹಾನ್ ಕೂಗುಮಾರಿಗಳ ಸಂತತಿ ಇದೆ, ಮಾಧ್ಯಮ ಹಿಡ್ಕೊಂಡಿದೆ. ಅವ್ರನ್ನೆಲ್ಲ ಮಾಡ್ತೀರೋ? ಸೊ ಅದರಿಂದ ಇದು ಬಹಳ ಅಪಾಯಕಾರಿ ಅಂತ. ಇನ್ನೊಂದು ವಿಚಾರ ನಾನು ಮಾತನಾಡಿ, ಇವತ್ತು ನಾನು ನಮ್ಮ ಸ್ನೇಹಿತ ಜೊತೆ ಮಾತನಾಡ್ತಾ ಇದ್ದೆ, ಪತ್ರಕರ್ತ ಸ್ನೇಹಿತ ರುದ್ರಪ್ಪನವರು. ಸೊ ಅವ್ರ ಜೊತೆ ಮಾತನಾಡಿದ ಅವರು ಚಿನ್ನಯ್ಯನಿಗೆ ಸಂಬಂಧಪಟ್ಟ ಕೆಲವು ಒಳವುಗಳನ್ನು ನನಗೆ ಹೇಳಿದರು. ಸೊ ನಾವಿಬ್ಬರು ಮಾತನಾಡ್ತಿದ್ವಿ. ಅವ್ರು ಹೇಳಿದ್ರು, ಚಿನ್ನಯ್ಯ ಅತಿ ಕಡೆಯ ವ್ಯಕ್ತಿಯಾದ. ನೋಡಿ, ನಮ್ಮೆಲ್ಲರ ಬದುಕು ಸಾವಿನಲ್ಲಿ ಅಂತ್ಯ ಆಗುತ್ತೆ. ಆತ ಸಾವನ್ನು ತನ್ನ ವೃತ್ತಿಯಲ್ಲಿ ಪ್ರತಿದಿನ ಎದುರಿಸ್ತಾ ಇದ್ದ. ಅಂದರೆ ಈ ಹೆಣ ಹೂಳುವ ಕೆಲಸವನ್ನು ಮಾಡ್ತಾ ಇದ್ನಲ್ಲ ಅವನು, ಚಿರಂಡಿ ತೊಳೆಯುವುದು, ಹೆಣ ಹೂಳುವುದು, ಆ ಕೆಲಸ ಮಾಡ್ತಾ ಇದ್ನಲ್ಲ. ಒಂದು ರೀತಿಯಲ್ಲಿ ಅವನು ದಟ್ ಅಲಕ್ ನಿರಂಜನ್, ಒಂದು ರೀತಿಯಲ್ಲಿ ಆತ ಆಧ್ಯಾತ್ಮವಾದಿ ಅಂತ. ಸಾವನ್ನು ಪ್ರತಿದಿನ ನೋಡುವುದಿರುತ್ತಲ್ಲ, ಅದಕ್ಕೆ ಧೈರ್ಯ ಮತ್ತು ಎದೆಗೊಂಡಿರಬೇಕು. ಆತ ಕಟ್ಟಕಡೆಯ ಮನುಷ್ಯ. ಆದರೆ ಈ ವ್ಯವಸ್ಥೆ ಹೇಗಿದೆ ಅಂತ ನಾನು ಅವರು ಮಾತಾಡ್ತಾ ಇದ್ದೀನಿ. ಈ ವ್ಯವಸ್ಥೆ, ನ್ಯಾಯಾಲಯ ಆತನಿಗೆ 1,00,000 ರೂಪಾಯಿ ಠೇವಣಿ ಇಡುವಂತೆ ಕೇಳುತ್ತೆ, ಷರತ್ತುಬದ್ಧ ಜಾಮೀನಿನಲ್ಲಿ. ಒಬ್ಬ ಸಾಮಾನ್ಯ ಮನುಷ್ಯ, ಹೆಣಬೂತು ಬದುಕ್ತಾ ಇದ್ದವನು, ಚಿರಂಡಿ ಕೆಲಸ ಮಾಡ್ತಿದ್ದವನು, ಆತನ ಬಳಿ 1,00,000 ಇದೆಯೋ ಇಲ್ವೋ ಅನ್ನುವ ಆಲೋಚನೆ ನ್ಯಾಯಾಲಯಕ್ಕೆ ಬರಬಹುದಿತ್ತಲ್ವಾ ಅನ್ನುವ ಪ್ರಶ್ನೆ. ನಾನು ನ್ಯಾಯಾಲಯದ ಆದೇಶವನ್ನು ನಾನು ಪ್ರಶ್ನಿಸಲ್ಲ, ನನಗೆ ಯಾವ ಗೌರವ. ಆದರೆ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಅಂತ. ಆತ 1,00,000 ರೂಪಾಯಿಯನ್ನು ಹೊಂದಿಸುವುದಕ್ಕಾಗಿ ಆತನ ಹೆಂಡತಿ ಮತ್ತು ಸಹೋದರಿ 15 ದಿನಗಳ ಕಾಲ ಅವರು ತೆಗೆದುಕೊಂಡ್ರಲ್ಲ.
ಆ 15 ದಿನಗಳ ಕಾಲ ಆತ ಜೈಲಿನಲ್ಲಿ ಎಕ್ಸ್ಟ್ರಾ ಇರಬೇಕಾಯ್ತಲ್ಲ ಜಾಮೀನು ಸಿಕ್ಕ ಮೇಲೆ. ಅದೇ ರೀತಿ ಸಿವಿಲ್ ಸೊಸೈಟಿಯ ರಿಯಾಕ್ಷನ್ ಕೂಡ ಈ ಹೋರಾಟಗಾರನಿಗೆ ಯಾರಾದರೂ ಆತ ಸುಳ್ಳು ಹೇಳಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಅದು ಯಾಕೆ ಅನ್ನೋದು ನಾನು ಇನ್ನೊಂದು ವಿಶ್ಲೇಷಣೆಯನ್ನು ಹೇಳಿದ್ದೀನಿ. ಮನುಷ್ಯ ಒತ್ತಡದ ನಡುವೆ ಬದುಕ್ತಾನೆ ಕಣ್ರಿ. ಅವನ ಕುಟುಂಬಕ್ಕೆ ಏನೋ ಆಗುತ್ತೆ ಅಂದರೆ ಎಲ್ಲಿಂದ ಒತ್ತಡ ಬಿದ್ದರೆ ಬದುಕಿನ ಎಲ್ಲವನ್ನು ಮರೆತುಬಿಟ್ಟು ನನ್ನ ಕುಟುಂಬ ಉಳಿಸ್ಕೋಬೇಕು ಅಂತ ಅನಿಸ್ಬೋದು ಅವನಿಗೆ. ಆ ಕಾರಣಕ್ಕಾಗಿ ಆತ ಮೊದಲು ನೀಡಿದ ಹೇಳಿಕೆಯನ್ನು ಬದಲಿಸಿರಬಹುದು. ಅದು ಹ್ಯೂಮನ್ ಟೆಂಡೆನ್ಸಿ ಕಣ್ರಿ, ಮನುಷ್ಯನ ಇದೆ ಹಾಗೆ. ಅಂಥ ಸಿಚುವೇಷನ್ನಲ್ಲಿ ಯಾರಾದರೂ ಆತನಿಗೆ 1,00,000 ರೂಪಾಯಿ ಕೊಡ್ಬೋದಾಗಿತ್ತಲ್ವ? 15 ದಿನಗಳ ಕಾಲ ಆತ ಜೈಲಿನಲ್ಲಿ ಮತ್ತೆ ಕೊಳಿಬೇಕಾಯ್ತಲ್ವ? ಅಂದರೆ ಇಲ್ಲಿ ಯಾರು ತಮ್ಮ ಜವಾಬ್ದಾರಿಯನ್ನು ಯಾರು ನಿರ್ವಹಿಸಿದ್ರು, ಯಾರು ನಿರ್ವಹಿಸಿಲ್ಲ ಅನ್ನೋದು ಪ್ರಶ್ನೆ. ಒಂದು ನಮ್ಮ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಸೆನ್ಸ್ ಅನ್ನೋದಿರುತ್ತಲ್ಲ, ಆ ಕಾಮನ್ ಸೆನ್ಸ್ ಹೊರಟೋಗ್ಬಿಡುತ್ತಾ ಅಂತ. ಇದು ಮೊದಲ ಪ್ರಶ್ನೆ. ಅದ್ರ ಜೊತೆಗೆ ದ ಕ್ವಶನ್ ಆಫ್ ಮೊರಾಲಿಟಿ ಅಂತ ಸಿವಿಲ್ ಸೊಸೈಟಿ. ಸೊ ಒಂದು ಸಿವಿಲ್ ಸೊಸೈಟಿ ಇಂಥ ಸ್ಥಿತಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕಾಗಿತ್ತು? ಕೇವಲ ಚಿನ್ನಯ್ಯನನ್ನು ದೂಷಿಸುವ ಮೂಲಕ ಬುರುಡೆ ಪ್ರತಿದಿನ ಆತನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರಲ್ಲ ಚಾನಲಲ್ಲಿ ಕೂತುಕೊಂಡು. ಅವರು ಬುರುಡೆ ಕತೆ ಹೇಳುವವರು ಯಾರು? ಚಾನಲ್ನಲ್ಲಿ ಕುಳಿತು ಈ ಕೂಗುಮಾರಿಗಳ ಬುರುಡೆ ಇದೆಯಲ್ಲ, ಪ್ರತಿ ಕ್ಷಣ ಆ ಚಿನ್ನಯ್ಯ ಅನ್ನುವವನನ್ನು ನಾನು ನಿನ್ನೆನೂ ಹೇಳಿದೆ, ಅದು ಒಂದೊಮ್ಮೆ ಆತ ದುಡ್ಡು ತೆಗೆದುಕೊಂಡು ಮತ್ತೊಂದು ಮಾಡಿದರೆ 1,00,000 ರೂಪಾಯಿಗಾಗಿ ಅವರ ಕುಟುಂಬ ಆ ರೀತಿ ಹೋರಾಟ ಮಾಡಬೇಕಾಗಿತ್ತ? ಸೊ ಈ ಪ್ರಕರಣಗಳಲ್ಲಿ ಒಂದು ಕಡೆ ನನಗೇನಿಸುತ್ತೆ, ಸೊ ಇಡೀ ನಮ್ಮ ಅಧಿಕಾರದ ವ್ಯವಸ್ಥೆ ಇದೆಯಲ್ಲ, ಆ ಅಧಿಕಾರದ ಈ ವ್ಯವಸ್ಥೆಯ ರಿಯಾಕ್ಷನ್ಗಳು, ಈ ವ್ಯವಸ್ಥೆ ಹೇಗೆ ಯಾರದೋ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಮೊದಲನೇದಾಗಿ ಮೈಶೆಟ್ಟಿ ತಿಮ್ಮರೋಡಿಯವರ ಗಡೀಪಾರ್ ಪ್ರಕರಣದಲ್ಲಿ ಕಾಣ್ತಾ ಇದೆ. ಸೊ ಈ ಡೆಮೋಕ್ರಸಿಯಲ್ಲೂ ಕೂಡ ಸರ್ಕಾರಗಳೇನಿವೆ ಅವ್ರಿಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ, ಬೇರೆಯವರ ನಿಯಂತ್ರಣದಲ್ಲಿ ಕೆಲಸ ಮಾಡ್ತವೆ. ಯಾಕೆಂದರೆ ಸರ್ಕಾರ ಅನ್ನುವುದು ಒಂದು ವ್ಯವಹಾರ ಆಗಿದೆ ಅಂತ. ಅದು ಹೇಗೆ ಅಂದರೆ ಅಧಿಕಾರವನ್ನು ಅನುಭವಿಸೋದು, ಕಾಸು ಮಾಡೋದು, ನ್ಯಾಯ ನಿಷ್ಠೆ ಇರೋದೆಲ್ಲ ಹೊರಟೋಗ್ಬಿಟ್ಟಿದೆ. ಸೊ ಅಂಥ ಸಿಚುವೇಷನ್ನಲ್ಲಿ ನಾನು ಹೇಳಿದಾಗೆ ಧರ್ಮದ ಅಹಂಕಾರ ಮತ್ತು ಅಧಿಕಾರದ ಅಹಂಕಾರ ಎರಡೂ ಸೇರಿ ಅಲ್ಲಿ ಸತ್ಯದ ಸಾವಾಗತ್ತೆ ಅಂತ. ಅಲ್ಲಿ ಸಾಯುವುದು ಸತ್ಯವೇ ಅಂತ. ಸೊ ಈ ಚಿನ್ನಯ್ಯನ ಪ್ರಕರಣದಲ್ಲಿ ಆತ ಹೆಣ ಹೂಡ್ತಾ ಇದ್ದವನು ಅವನು ಕಂಡುಕೊಂಡ ಸತ್ಯವನ್ನು ಹೇಳೋದಕ್ಕೆ ಹೋದ್ನಲ್ಲ. ಸೊ ಅಲ್ಲಿ ಅವನು ಹೇಳಿದ ಮೇಲೆ ಅಲ್ಲಿ ಮತ್ತೆ ಸತ್ಯದ ಸಮಾಧಿ ಆಯಿತು, ಸತ್ಯದ ಹೆಣ ಹುಯ್ಯಲಾಯಿತು ಅಂತ. ಸೊ ಹಾಗೆಯೇ ಈ ಚಿನ್ನಯ್ಯನ ಪ್ರಕರಣ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪ್ರಕರಣ ಇವೆರಡೂ ಕೂಡ ಒಂದು ಸಿವಿಲ್ ಸೊಸೈಟಿ ಏನಿದೆ ಅದು ತನ್ನ ಕಣ್ಣನ್ನು ಕಳೆದುಕೊಂಡ್ರೆ, ತನ್ನ ಕಿವಿಯನ್ನು ಕಳೆದುಕೊಂಡ್ರೆ, ತನ್ನ ಮಾತಿನ ಶಕ್ತಿಯನ್ನು ಕಳೆದುಕೊಂಡ್ರೆ ಆವಾಗ ವಿಜೃಂಭಿಸುವುದು ಅಹಂಕಾರ, ಅಧಿಕಾರದ ಅಹಂಕಾರ ಮತ್ತು ಧಾರ್ಮಿಕ ಅಹಂಕಾರ. ಅದೇ ಈ ಸಮಾಜದ ಬಹುದೊಡ್ಡ ಅಪಾಯ ಅಂತ ನನಗೆ ಅನಿಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.